ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ನೀವೆಲ್ಲರೂ ನಮ್ಮ ಟ್ರಾವೆಲಿಂಗ್ ಬ್ಲಾಗ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬೇಗ ಇದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಆದರೆ ಕೆಲಸದ ಒತ್ತಡದಿಂದಾಗಿ ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡಲಿಕ್ಕೆ ಡಿಲೇ ಆಗ್ತಿದೆ. ಸೊ ಇವತ್ತಿನ ಬ್ಲಾಗಲ್ಲಿ ನಾವು ಊಟಿಯಿಂದ ಹೊರಟಿದ್ದಾಗಿತ್ತು. ಈಗ ನಾವು ಹೋಗ್ತಿರೋದು ಕೂನೂರಿಗೆ. ಸೊ ಕೂನೂರಿಗೆ ಹೋಗ್ತಾ ಆನ್ ದ ವೇ ಏನೇನು ಸಿಗುತ್ತೆ ಅದನ್ನೆಲ್ಲ ವಿಸಿಟ್ ಮಾಡ್ತಾ ಇದೀವಿ. ಅಟ್ ದ ಸೇಮ್ ಟೈಮ್ ನೀವು ಎಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಥವಾ ಯಾವ ಸೀಸನಲ್ಲಿ ಹೋದ್ರೆ ನಿಮಗೆ ನೋಡಕ್ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆನೂ ಡೀಟೇಲ್ ಆಗಿ ನಿಮಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಕೂನೂರ್ ಟು ಕೊಯಂಬತ್ತೂರ್ ಹೋಗುವಂತ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ. ಕೊಯಂಬತ್ತೂರ್ಗೆ ಹೋಗುವಾಗ ಕಾರ್ದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಬ್ರೇಕ್ದು. ಅದು ಕೂಡ ಏನಾಯಿತು ಅಂತ ಅನ್ನೋದನ್ನ ನೋಡ್ಕೊಂಬರೋಣ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್ ಒನ್ಸ್ ಅಗೈನ್. ಕೂನೂರಲ್ಲಿ ಫಸ್ಟ್ ನಾವು ವಿಸಿಟ್ ಮಾಡಕ್ ಬಂದಿದ್ದು ಲ್ಯಾಂಪ್ಸ್ ರಾಕ್ ವ್ಯೂ ಪಾಯಿಂಟ್ಗೆ. ಇಲ್ಲಿ ಹೋಗ್ತಾನೆ ನಾವು ಕಾರ್ ಪಾರ್ಕಿಂಗ್ಗೆ ದುಡ್ಡು ಕೊಡಬೇಕು. ಅನಂತರ ಇಲ್ಲಿ ಕೂಡ ಎಂಟ್ರಿಗೂ ದುಡ್ಡು ಕೊಡಬೇಕು. ಹಾಗೆ ನೀವೇನಾರ ಕ್ಯಾಮ್ರಾ ತಗೊಂಡು ಹೋಗ್ತಾ ಇದ್ರೆ, ಶೂಟ್ ಮಾಡ್ತಿದ್ರೆ ಆ ಕ್ಯಾಮ್ರಾಗೂ ಕೂಡ ಪೇ ಮಾಡಬೇಕು. ಆದರೆ ನಮ್ಮ ಪ್ರಕಾರ ನಾವು ಇಲ್ಲಿ ಹೋಗಲೇ ಇಲ್ಲ ಹೇಳಬೇಕು ಅಂತಂದ್ರೆ. ಯಾಕಂದರೆ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸುಮಾರು ಜನ ಹೋದವರೆಲ್ಲ ಡಿಸಪಾಯಿಂಟ್ ಆಗಿ ವಾಪಸ್ ಬರ್ತಿದ್ರು. ಏನಂತಂದ್ರೆ ಏನು ಅಲ್ಲಿ ನೋಡೋಂಥದ್ದಿಲ್ಲ ಅಂತ. ಸೊ ಇಲ್ಲಿ ನೀವು ವಿಂಟರಲ್ಲಿ ಹೋದ್ರೆ ನೋಡೋಕ್ಕೆ ವ್ಯೂ ತುಂಬ ಚೆನ್ನಾಗಿದೆ. ಈ ಟೈಮಲ್ಲಿ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ನಾನು ಬ್ಯಾಗಲ್ಲಿ ಹಾಕೊಳ್ಳೋದಕ್ಕೆ ಇದು ಸೇಫ್ ಆಯಿತು. ಅಷ್ಟದು ಪ್ರಿಯಂದ ಇಬ್ಬರದು ಕೋತಿ ಕಿತ್ಕೊಂಡ್ಬಿಡ್ತು. ಇದು ನನ್ನ ಬ್ಯಾಗಲ್ಲಿ ಹಾಕೊಂಡ್ಬಿಟ್ಟಿದ್ದೆ ಪೀನಟ್ ಮಸಾಲ. ಸೊ ನಾವಿವಾಗ ಹೋಗಿದ್ದು ಲ್ಯಾಂಪ್ಸ್ ರಾಕ್ ಅಂತ ಅನ್ನೋ ಒಂದು ವ್ಯೂ ಪಾಯಿಂಟ್ಗೆ. A viewpoint where you're supposed to buy a ticket for everything. ಒಂದು ಫೋಟೋ ಇರ್ಲಿ, ಕ್ಯಾಮ್ರಾ ಇರ್ಲಿ, ಅಲ್ಲಿ ಒಂದು ಸ್ಟೋನ್ ಇದ್ರೆ ಅದ್ರ ಫೋಟೋ ತಗೊಳಕ್ಕೂ ದುಡ್ಡು ಕೊಡಿ ಅಂತಾರೆ. ಸೊ ಒಳಗಡೆ ತಂದಿಟ್ಟಿರೋ ಸ್ಟೋನ್ ನಲ್ಲಿ ಹೋಗ್ಲೇಬೇಡಿ ಅಂತ ಹೇಳಿ. ಆಕ್ಚುಲಿ ಈ ಲ್ಯಾಂಪ್ಸ್ ರಾಕ್ ಹೋಗೋ ದಾರಿ ಇದೆಯಲ್ಲ, ಅಲ್ಲೇ ಬೆಟರ್ ಸೀನ್ಸ್ ಸಿಗುತ್ತೆ ಆಯ್ತಾ. ಸೊ ಅಲ್ಲಿಗೆ ಹೋಗಿ ನೋಡೋವಂಥದ್ದು ಏನೇನೂ ಇಲ್ಲ. ಆನ್ ದ ವೇನೆ ರೋಡಲ್ಲೇ ನಮ್ಗೆ ನಾನು ನಿಂತ್ಕೊಂಡಲ್ಲ ಅಲ್ಲಿ ಅಮ್ಮ ಫೋಟೋ ತೆಕ್ಕೋತೀನಂತ, ಅಲ್ಲೇ ಪ್ರಾಪರ್ ಕಂಪ್ಲೀಟ್ ನೈಸ್ ವ್ಯೂ ಸಿಗುತ್ತೆ. ಮೇ ಬಿ ವಿಂಟರಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಇವಾಗ ಏನು ಅಷ್ಟೇನು ಕಾಣಿಸಲ್ಲ, ಗ್ರೀನಾಗಿ ಕಾಣಿಸುತ್ತೆ. ಅಲ್ಲಿವರೆಗೂ ಹೋಗಿದ್ದಕ್ಕೆ ವಾಪಸ್ ಬಂದಿದ್ದಾಯ್ತು. ನೇಚರ್ ಫೋಟೋ ತಗೊಳಕ್ ದುಡ್ಡು ಕೊಡಿ ಅಂತಾರೆ. ಈಗ ನಾವು ಬಂದಿರೋಂಥ ಜಾಗದ ಹೆಸರು ಡಾಲ್ಫಿನ್ ನೋಸ್. ಇಲ್ಲಿ ವ್ಯೂ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವಿವಾಗ ಹೋಗಿರೋಂಥ ಈ ಎರಡು ಪ್ಲೇಸ್ ಅಂದ್ರೆ ಡಾಲ್ಫಿನ್ ನೋಸ್ ಮತ್ತೆ ಲ್ಯಾಂಪ್ಸ್ ರಾಕ್, ಇದೆರಡು ಕೂಡ ವಿಂಟರ್ ಅಲ್ಲಿ ಅದೇ ಚಳಿಗಾಲದಲ್ಲಿ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಬಂದಿರೋಂಥ ಟೈಮ್ ಏನಿದೆ ಇದು ರಾಂಗ್ ಟೈಮ್ ಅಂತ ಹೇಳ್ಬೋದು. ನಿಮ್ಗೆ ಅಲ್ಲಿ ಒಂದು ಜರಿ ಕಾಣಿಸ್ತದೆ ನೋಡಿ, ಸಣ್ಣದಾಗಿ ನೀರು ಹರಿತಾ ಇರೋದು ಕಾಣಿಸುತ್ತೆ. ಸುತ್ತಲೂ ಎತ್ತರದ ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಕಾಣಿಸಲ್ಲ. ಮೇನ್ ಆಗಿ ಇಲ್ಲಿ ಟ್ರಾಫಿಕ್ ಜಾಮ್ ತುಂಬಾ ಇತ್ತು. 100 ರೂಪಿ ಪಾರ್ಕಿಂಗ್ ಚಾರ್ಜಸ್ ಕೊಡ್ಬೇಕಾಗುತ್ತೆ. ನಾನು ಹೋಗಿರ್ಲಿಲ್ಲ, ಮಕ್ಳಿಬ್ರೆ ಹೋಗಿ ಬಂದ್ರು. ಸೊ ನೋಡಕ್ ಚೆನ್ನಾಗಿದೆ, ಆದ್ರೆ ಇದು ರಾಂಗ್ ಟೈಮ್ ಆಗಿತ್ತು. ಇಲ್ಲಿ ನಮ್ಗೆ ಮುಖ್ಯವಾಗಿ ಪ್ರಾಬ್ಲಮ್ ಆಗಿದೆ ಪಾರ್ಕಿಂಗ್ದು. ಸೊ ತುಂಬಾ ದೂರ ಪಾರ್ಕ್ ಮಾಡ್ಕೊಂಡು ಬರ್ಬೇಕು, ನಡ್ಕೊಂಡು ಹೋಗ್ಬೇಕು. ತುಂಬಾ ಬಿಸಿಲು ಕೂಡ ಇತ್ತು. ಹಾಗೆ ನಾನು ಇದನ್ನ ಕಾರಲ್ಲಿ ಕೂತ್ಕೊಂಡೆ, ಅಂದ್ರೆ ಪಾರ್ಕಿಂಗ್ ಏರಿಯಾದಲ್ಲಿ ಕೂತ್ಕೊಂಡೆ ಶೂಟ್ ಮಾಡ್ತಿದ್ದೀನಿ. ಇದೇ ವ್ಯೂನ ನಾವು ಒಳಗಡೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಹೋಗಿ ನೋಡೋದಕ್ಕೋಸ್ಕರ ಅದೊಂದು ಡಾಲ್ಫಿನ್ ನೋಸ್ ಅಂತ ಒಂದು ಪಾಯಿಂಟ್ ಬರುತ್ತೆ, ಅಲ್ಲಿಂದ ಶೂಟ್ ಮಾಡ್ಲಿಕ್ಕೆ ಅಲ್ಲಿ ಹೋಗ್ಬೇಕು. ಬಟ್ ಇವಾಗ ನೀವು ಅವಾಯ್ಡ್ ಮಾಡಿ, ಬೇರೆ ಬೇಸಿಗೆ ಟೈಮಲ್ಲಿ ಅವಾಯ್ಡ್ ಮಾಡಿ. ವಿಂಟರಲ್ಲಿ ಹೋಗೋದ್ರಿಂದ ಹಿಮ ಎಲ್ಲ ಕವರ್ ಆಗಿರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಸೊ ಇವಾಗ ಹಾಲಿಡೇಸ್ ಇದ್ದಿದ್ದರಿಂದ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ರು. ಒಂದು ಗಾಡಿಗಳು ಹೋಗಿ ಬರೋದಕ್ಕೂ ಸಣ್ಣದೊಂದು ರೋಡ್ ಇದೆ, ಆ ರೋಡಲ್ಲಿ 2 ಗಾಡಿ ಓಡಾಡಬೇಕು. ಜೊತೆಗೆ ನಿಲ್ಸಕ್ಕೂ ಕೂಡ ಜಾಗ ಇರಲಿಲ್ಲ. ಪಾರ್ಕಿಂಗ್ ಏರಿಯಾ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಸೊ ನೋಡಿಕೊಂಡು ನೀವು ಹೋಗೋದು ಬೆಟರ್. ಅಲ್ಲಿ ಟೀ ಅಂಗಡಿ ಇದೆ, ಟೀ ಬ್ರೇಕ್. ನಾವಿವಾಗ ಹೋಗ್ತಾ ಇರೋದು ಕೊಯಂಬತ್ತೂರ್ಗೆ ಸುಮಾರು ಒಂದು 2 hours ಇಲ್ಲಿಂದ ರೀಚ್ ಆಗ್ತೀವಿ. ಅಲ್ಲೂ ಕೂಡ ಒಂದು ಸ್ಟೇ ಬುಕ್ ಮಾಡಿದ್ವಿ. ಅಲ್ಲಿ ನೈಟ್ ಉಳ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಸ್ವಲ್ಪ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿದ ನಂತರ ಬ್ಯಾಂಗ್ಳೂರಿಗೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಎಷ್ಟೊತ್ತ ಮೇಲೆ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆಗುತ್ತೆ, ಅಲ್ಲೆಲ್ಲ ಹಿಮ ಆ ಥರ ಕಾಣಿಸ್ತಾ ಇದೆ. ಸೊ ಕೊಯಂಬತ್ತೂರ್ಗೆ ಎಂಟರ್ ಆಗಿದ್ದೀವಿ. ಬೆಟ್ಟ ಇಳಿದು ಕೊಯಂಬತ್ತೂರ್ಗೆ ಬರೋಷ್ಟೊತ್ತಿಗೆ ಸಂಜೆ ಆಗಿದೆ. ಆಗಲೇ
ಕೊಯಂಬತ್ತೂರು ರೀಚ್ ಆಗ್ತಿದ್ದಂಗೆ ಏನೇ ಒಂದು ಹೊಸ ಪ್ರಾಬ್ಲಮ್. ಬೆಳಗ್ಗೆಯಿಂದ ಎಲ್ಲ ಹೀಗೆ ಆಗ್ತಿದೆ. ಹೊಸ ಪ್ರಾಬ್ಲಮ್ ಏನಾಗಿದೆ ಅಂದರೆ ಬ್ರೇಕ್ ಲೂಸ್ ಆಗೋಗಿದೆ. अभी टाइट है, बाद में लूज हो जाता है, फुल लूज हो जाता है और थोड़ा थोड़ा ब्रेक है. हम लोग ना अभी अभी ऊटी से आ रहे हैं. बहुत ज़्यादा वो कर्विंग था ना. हाँ दीदी, मेरा भी ऊटी से ही आ रहा हूँ. मेरा कार का भी सेम प्रॉब्लम है. ओह अच्छा ठीक है. मैं भी घर का ड्रम गया था पूरा, अभी नया बनाया. ನಿನ್ನೆಯಿಂದ ಅಷ್ಟೊಂದು ಕರ್ವ್ಸಲ್ಲಿ ನಾವು ಬಂದಿದ್ರಿಂದ ಬ್ರೇಕೇ ಮೇಯ್ನ್ ಆಗಿ ಇದರಲ್ಲಿ ವರ್ಕ್ ಮಾಡೋದು. ಸೊ ಬ್ರೇಕ್ ಹಿಡಿದು ಏನಾಗಿದೆ ಲೂಸ್ ಆಗೋಗಿದೆ. ಬರೋಕ್ಕೆ ಮುಂಚೆ ಕಂಪ್ಲೀಟ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಬಂದಿದ್ದು. ಇವಾಗ ಕರೆಕ್ಟಾಗಿ ನಾವು ಕೊಯಂಬತ್ತೂರಿಗೆ ರೀಚ್ ಆದ್ವಿ, ಬ್ರೇಕ್ ಲೂಸ್ ಆಯಿತು ಇನ್ ದ ಸೆನ್ಸ್ ಕಂಪ್ಲೀಟ್ ಬ್ರೇಕೇ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಸೊ ಇವಾಗ ಅದೇ ಟೈಮ್ ಕರೆಕ್ಟಾಗಿ ಗ್ಯಾರೇಜ್ ಹತ್ರನೇ ಇತ್ತು, ಹಾಗಾಗಿ ತೋರಿಸೋಣ ಅಂತ ಬಂದಿದ್ದೀವಿ. ಇಲ್ಲೇನಂದರೆ ಪ್ರಾಬ್ಲಮ್ ಆಗಿರೋದು ತಮಿಳ್ ಮಾತ್ರ ಬರೋದು ಅವ್ರಿಗೆ, ಗ್ಯಾರೇಜ್ ಅವ್ರಿಗೆ. ಅಲ್ಲಿ ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಅವ್ರು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ. ಸೊ ಅವರು ಕೂಡ ಊಟಿಯಿಂದ ಬಂದಿದ್ರಂತೆ, ಅವ್ರದ್ದು ಬ್ರೇಕ್ ಫೇಲ್ ಆಗಿತ್ತು, ಅದನ್ನು ತೋರ್ಸಕ್ಕೆ ಬಂದಿದ್ದಾರೆ. ಸೊ ಕೊಯಂಬತ್ತೂರು ರೀಚ್ ಆಗಿದ್ದೀವಿ, ನೋಡೋಣ ಇಲ್ಲಿ ಹೆಂಗಿರುತ್ತೆ ಅಂತ. ಬಟ್ ಹ್ಯೂಮಿಡಿಟಿ ತುಂಬ ಇದೆ. ಕಮ್ಮಿ ಇದ್ರೆ ಬ್ರೇಕ್ ಸರಿ ಬರ್ಸಾಗಲ್ಲ, ಜಾಸ್ತಿ ಪೆಟಿ ಪ್ರಾಪರ್. ಓಕೆನಾ? 100 rupees ಆಯಿತು ಆಯಿತಾ. ಅಲ್ಲಿ ಇನೋವಾ ಕಾರ್ ನಿಂತಿದೆ ನೋಡಿ ಇನ್ನೊಂದು, ಅವನದು ನಮ್ಮದು ಸೇಮ್ ಪ್ರಾಬ್ಲಮ್. ಬಟ್ ಅವನಿಗೆ 15,000 ಆಯಿತು. ಅವನದು ಡ್ರಮ್ಮೇ ಹೋಗ್ಬಿಡಿದೆ. ಇಲ್ಲಿಂದ ಹೋಗಿ ಅವನು ಹೊಸದು ತೊಗೊಂಡ್ರೆ 15,000 ಆಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಕಮ್ಮಿಗೆ ತೊಗೊಂಡು ಸೆಕೆಂಡ್ ಹ್ಯಾಂಡ್ಸ್ ತೊಗೊಂಡು ಚೇಂಜ್ ಮಾಡಿ. ಹೌದು, ಫ್ಯಾಮಿಲಿ ಬಂದಿದ್ದಾರಂತೆ. ಫೈನಲಿ ಸರಿ ಹೋಯ್ತು. ಹೌದಾ? ಲಂಚಿಗೆ ಬಂದ್ವಿ. ಆ್ಯಕ್ಚುಲಿ ಲಂಚ್ ಟೈಮ್ ಮುಗ್ದೋಗಿದೆ, ಸಾಯಂಕಾಲ ಆಗಿರೋದ್ರಿಂದ ತಿಂಡಿ ಹೇಳ್ಬೇಕಾದ್ರೆ ತಿಂಡಿ ಸಿಗುತ್ತೆ. ಇದು ಸಾಯಂಕಾಲ 5 ಗಂಟೆ ಇದೆ. ನಾವು 12 ಗಂಟೆಯಿಂದ ಊಟಕ್ಕೆ ಅಂತ ಹುಡುಕಿ 5 ಗಂಟೆಗೆ ಬಂದ್ಬಿಟ್ಟಿದ್ದೀವಿ. ಬೆಟ್ಟ ಇಳಿಯೋಷ್ಟರಲ್ಲೇ ಸಂಜೆ ಆಗೋಯ್ತು. ಮಾಡ್ತೀವಿ ನಾವು. ಅದಾದಮೇಲೆ ಬ್ರೇಕ್ ಹಾಳಾಯಿತು. ಬ್ರೇಕ್ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 5 ಗಂಟೆ 5:15 ಆಗೋಯ್ತು ಈಗ. ಸೊ ಊಟ ಟೈಮ್ ಮುಗ್ದೋಗಿದೆ. ಇನ್ನೇನಿದ್ರೆ 7 ಗಂಟೆ ಮೇಲೆ ಊಟ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಪ್ರಿಯಂಗೆ ಪಡ್ಡು, ನನಗೆ ಪೊಂಗಲ್ ಮತ್ತು ಹರ್ಷಿಗೆ ಕರ್ಡ್ ರೈಸ್ ತೊಗೊಂಡಿದ್ದೀವಿ. ಸೊ ನಾನು ಅವಾಗಲಿಂದ ಕೊಯಂಬತ್ತೂರು ಅಂತ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಇದು ಮೆಟ್ಟುಪಾಳ್ಯಂ ಅಂತೆ. ನನಗಿನ್ನೂ ಗೊತ್ತಿಲ್ಲ ಇದು ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿ ಅಂತ. ಮೆಟ್ಟುಪಾಳ್ಯಮಲ್ಲಿ ಇವಾಗ ಲಂಚ್ ಮಾಡ್ತಾ ಇದ್ದೀವಿ ಸಾಯಂಕಾಲ 5 ಗಂಟೆಗೆ. ಇನ್ನೊಂದು 2 ಅವರ್ ಹೋಗಿದ್ರೆ ದೋಸೆ ಸಿಗೋಲ್ಲ ನಮ್ಮ ಸಿಗುತ್ತೆ. ಆಮೇಲಿಂದ ಬರೋಣ ಇನ್ನೊಂದು ರೌಂಡ್. ಈ ಕಡೆಗೆ, ಈ ಕಡೆ ಅಲ್ಲ, ಬೇರೆ ಕಡೆಗೆ. ಸ್ವಲ್ಪ ತಿನ್ನಲೇಬೇಕು. ತಮಿಳ್ನಾಡು ಫುಲ್ ನಿಂಗೆ ಇಡ್ಲಿ ದೋಸೆ ಬೇಕಾದಷ್ಟು ಸಿಗುತ್ತಮ್ಮ ಅಲ್ವಾ? ಪಣಿಯಾರಂ, ಖಾರ ಪಣಿಯಾರಂ, ಸ್ವೀಟ್ ಪಡ್ಡು. ನೋಡಿ ಹೆಂಗೆ ಕಾಣಿಸ್ತೀರ, ಸನ್ಸೆಟ್ ಆಗ್ತಿದೆಯಲ್ಲ ಅದಕ್ಕೆ. ವಿ ಆರ್ ಇನ್ ಅನದರ್ ಸ್ಟೇ. ಬೇರೆ ಕಡೆ ಸ್ಟೇನಲ್ಲಿದ್ದೀವಿ ಇವತ್ತು. ಇದು ಕೊಯಂಬತ್ತೂರು. ಎಸ್, ಸ್ಟೇನ ನಾನು ಇಮಿಡಿಯೇಟ್ ಆಗಿ ಅಂದರೆ ಇನ್ನೇನು ಹೊರಟಿದ್ವಿ ಕೊಯಂಬತ್ತೂರ್ಗೆ, ಅವಾಗ ನಾನು ನೋಡಿ ಬುಕ್ ಮಾಡಿದ್ದು. ಇಟ್ಸ್ ನಾಟ್ ಲೈಕ್ ರಿಯಲಿ ನೈಸ್, ಇಟ್ಸ್ ನಾಟ್ ನೈಸ್ ಅಟ್ ಆಲ್. 2 ಬೆಡ್ ಇದೆ, ಇನ್ನೊಂದು ಮ್ಯಾಟ್ರೆಸ್ ಕೊಡ್ತಾರೆ ಅಷ್ಟೇ. ನಾನು ಇಮೇಜಲ್ಲಿ ನೋಡಿದ್ದು ಬೇರೆ, ಬಟ್ ಇಲ್ಲಿರೋದೇ ಬೇರೆ. ಸೊ ಟೈಮ್ ತೊಗೊಂಡು ಹುಡ್ಕೋಕ್ಕಾಗಲಿಲ್ಲ ಇವತ್ತು, ಯಾಕಂದರೆ ನಾವು ಹೊರಟಾಗಲೇ ನಾವು ಬೆಳಗ್ಗೆನೇ ಹೇಳಿದ್ವಲ್ವ ಸ್ಟೇ ಬುಕ್ ಆಗಿಲ್ಲ, ಹೆಂಗಿರುತ್ತೋ ಏನೋ ಅಂತ. ಸೊ ಕಾರಲ್ಲಿ ಬರ್ತಾ ಪ್ರಿಯಾ ಇರೋದ್ರಲ್ಲಿ ಯಾವ್ದು ಬೆಸ್ಟ್ ಇದೆ, ಹಾಗೆ ನಮ್ಮದು ಸ್ವಲ್ಪ ನಾಳೆ ಕೆಲಸ ಇದೆ, ಆ ಕೆಲಸಕ್ಕೆ ನಿಯರ್ ಬೈಯಲ್ಲಿ ಯಾವ್ದು ರೂಮ್ ಇದೆ ಅಂತದಕ್ಕೋಸ್ಕರ ಪ್ರಿಯಾ ಸರ್ಚ್ ಮಾಡಿದಾಗ ಸಿಕ್ಕಿದೆ ಇದು. ಓಕೆ ಥರ ಇದೆ. ಸೊ ನೆನ್ನೆದಕ್ಕೆ ಕಂಪೇರ್ ಮಾಡಿದ್ರೆ ಇದು ಓಕೆನೇ. ಹಾಗೆ ಇಲ್ಲಿದು ವೆದರ್ ಹೇಳಬೇಕಂದ್ರೆ ಶೆಕೆ, ಬೆಂಗಳೂರಲ್ಲಿ ಹೆಂಗಿದೆಯೋ ಅದೇ ಥರ. ಒಂದೇ ದಿನ ನಾವು ಆ ಚಳಿನ ಎಂಜಾಯ್ ಮಾಡಿದ್ದು, ವಾಪಸ್ ಮತ್ತೆ ಅದೇ ಶೆಕೆ ಇವತ್ತು ಹಾಗೆ ಇದೆ. ಸೊ ರೂಮಿಗೆ ರೀಚ್ ಆದ್ವಿ, ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಊಟಕ್ಕೆ ಹೊರಗಡೆ ಹೋಗ್ತಾ ಮನೆ ಹೊರಗಡೆ ಇಡೀ ದಿನ ಇವತ್ತು ಬಿಸಿಲಲ್ಲಿ ಓಡಾಡಿದ್ವಿ ಪ್ರಿಯಾ ಮತ್ತೆ ಹರ್ಷಿ ಇಬ್ರು. ನಾನಂತೂ 2 ಕಡೆಗೆ ಕ್ವಿಟ್ ಮಾಡ್ಬಿಟ್ಟೆ, ನಂಗೆ ಕೈಲಿ ಆಗಲ್ಲ, ಕಾಲು ನೋವ್ತಿದೆ ಅಂತ. ಕಾಲ್ ಸ್ವೆಲ್ಲಿಂಗ್ ಬಂದ್ಬಿಟ್ಟಿತ್ತು ತುಂಬಾ.
ಸೊ ಇವತ್ತು ಏನೇನೋ ನಡೀತು ನಿಮಗೆಲ್ಲ ತೋರಿಸಿದ್ದೀನಿ. ಕಾರ್ದೆಲ್ಲ ಪ್ರಾಬ್ಲಮ್ ಆಯಿತು, ಮತ್ತು ಬರಬೇಕಾದ್ರೆಲ್ಲ ಎಷ್ಟೊಂದು ಕಡೆ ಡಿಸಪಾಯಿಂಟ್ ಆಯಿತು. ಹಾಗೆ ಇದು ರೂಮ್ದು ಕೂಡ ಓಕೆ ಥರ ಇದೆ. ಬಟ್ ನಂಗೆ ತುಂಬ ಡಿಸಪಾಯಿಂಟ್ಮೆಂಟ್, ಯಾಕಂದರೆ ನಂಗೆ ಸ್ಟೇಸ್ ಚೆನ್ನಾಗಿರ್ಬೇಕು. ಪರವಾಗಿಲ್ಲ, ಇದೊಂದು ನೈಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಬೆಳಗ್ಗೆ ಎದ್ದು ವಾಪಸ್ ಹೊರಡೋದು ಅಷ್ಟೇ. ಊಟಕ್ಕೆ ಹೋಗೋಣ. ಊಟಕ್ಕೆ ಹೋಗೋಣ ಬಾ ಅಷ್ಟಬಿಟ್ಟು. ಬರೇ ಹಾಗೆ ಈ ರೂಮ್ದು ಟೂರ್ ಹೇಳ್ಬೇಕಂತಂದ್ರೆ, ಮೇನ್ ಡೋರ್, ಇಲ್ಲಿಂದ ಒಂದು ಟಿವಿ ಇದೆ, ಆ ಕಡೆಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, AC ಫ್ಯಾನ್ ಇದೆ, ಯಾಕಂದ್ರೆ ಇಲ್ಲಿ ಶೆಕೆ ಇರೋದ್ರಿಂದ AC ಮತ್ತು ಫ್ಯಾನ್ ಎರಡೂ ಇದೆ. ಅದ್ರ ಜೊತೆಗೆ ಒಂದು ಚೇರ್ ಮತ್ತು ಟೇಬಲ್ ಇದೆ, ಅಲ್ಲಿ ವಾಶ್ರೂಮ್ ಇದೆ, ಇಲ್ಲಿ ಡಬಲ್ ಬೆಡ್ ಇದೆ, ಇನ್ನೊಂದು ಬೆಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಯಾಕಂದರೆ ಇದು 3 ಜನಕ್ಕಾಗಲ್ಲ. ಸೊ ಕಂಫರ್ಟಬಲ್ ಆಗಿದೆ, 3 ಜನಕ್ಕೆ ಅಂದರೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಮ್ಯಾಟ್ರಸ್ ಕೊಡ್ತಾರೆ. ಬೇಡ ಆ ಥರ ಯಾಕೆ ಕಟ್ ಮಾಡ್ಕೊಂಡು ಮಲ್ಕೊಳೋದು. ಹಂಗಾಗಿ ಯಾರು ಒಬ್ಬರು ಕೆಳಗಡೆ ಮಲ್ಕೋಬೇಕು, ಯಾರು ಒಬ್ಬರು ಕೆಳಗಡೆ ಹಾಸ್ಕೊಂಡು ಮಲ್ಕೋಬೇಕು. ಇದೊಂದು ವಾರ್ಡ್ರೋಬ್ ಇದೆ. ಇದು ನಾವಿವತ್ತು ಸ್ಟೇ ಮಾಡಿರೋ ಅಂತ ರೂಮ್ ಟೂರ್. ಇದೆಷ್ಟು ಬೇಗ ಕ್ಲೋಸ್ ಆಗ್ಬಿಡುತ್ತಪ್ಪ. ಹೊರಗಡೆ ಬಿಸಿ ಗಾಳಿ ಬೀಸ್ತಾ ಇದೆ. ಇಲ್ಲಿ ವೇಟಿಂಗ್ ಇದೆ, ಅವ್ರು ಬಂದು ಕೂಗ್ತಾರೆ, ಅಲ್ಲಿವರೆಗೂ ಟೇಬಲ್ ಫಸ್ಟೇ ಬುಕ್ ಮಾಡಿ ಬಂದು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡಬೇಕು. ಖಾಲಿ ಆದಾಗ ಅವರೇ ಬಂದು ಮೈಕಲ್ಲಿ ಕರೀತಾರೆ, ಅವಾಗ ನಾವು ಒಳಗಡೆ ಹೋಗ್ಬೇಕು. ಅರ್ಥನೇ ಆಗಲ್ಲ, ಇನ್ನೂ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಕನ್ನಡ ಬರಲ್ಲ, ನಮಗೆ ತಮಿಳು ಬರಲ್ಲ. ಆ್ಯಕ್ಚುಲಿ ನಾವು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆದ್ವಿ, ಅಂದರೆ ಅದ್ರ ಪಕ್ಕದಲ್ಲೇ ಇದೆ, ಇದು ಹೊಸದಾಗಿ ಓಪನ್ ಆಗಿದೆ. ಅಲ್ಲಿ ತುಂಬ ರಶ್ ಇದ್ರು, ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಬೇರೆ ಕಡೆ ಬಂದ್ವಿ. ಇದೆ ಇದು ಹೆಸರೇನು? ಇಟ್ಸ್ ಲೈಕ್ ಮಿನಿ ಶಾಪ್. ಇಲ್ಲೇ ಪಕ್ಕದಲ್ಲೇ ತುಂಬ ಇದೆ. ಸೊ ಇದು ಕೂಡ ಹೊಸದಾಗಿ ಓಪನ್ ಆಗಿತ್ತು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ಇಲ್ಲಿ ಏನಂದ್ರೆ ಮ್ಯಾಚ್ ನಡೀತಾ ಇದೆ, ಮ್ಯಾಚ್ ನೋಡ್ಕೊಂಡು ಊಟ ಮಾಡ್ಬೋದು. ಇದು ಮಟನ್ ಮರ್ವಲ್, ಚಪಾತಿ, ಅದ್ರ ನೋಡಿ ಬಿರಿಯಾನಿ, ಕೇಸರಿ ಮತ್ತು ಕಾಂಬಿನೇಷನ್. ಏನೋ ಸೈಜ್ ಕ್ವಾಂಟಿಟಿ ಇದು. ಮುಗಿಸ್ಕೊಂಡು 9:30 ಇವಾಗ ವಾಪಸ್ ರೂಮ್ಗೆ ಹೋಗ್ತಿದ್ದೀವಿ. ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ಸುಮಾರು 20 ನಿಮಿಷ. ಕಾರ್ ತೆಗಿಲಿಲ್ಲ ಇವತ್ತು, ಬೇಕಂತ ವಾಕ್ ಹೋಗೋಣ ಅಂತ. ಸೊ 20 ನಿಮಿಷದಲ್ಲಿ ರೂಮ್ಗೆ ರೀಚ್ ಆಗ್ತೀವಿ. ವೆದರ್ ಮಾತ್ರ ತುಂಬ ಹ್ಯುಮಿಡಿಟಿ ಇದೆ, ಸೆಕೆ ಜಾಸ್ತಿ ಇದೆ ಇಲ್ಲಿ. ಅಲ್ಲಿಂದ ನಡ್ಕೊಂಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಸುಮಾರು 20ರಿಂದ 25 ನಿಮಿಷ ನಡ್ಕೊಂಬಂದ್ವಿ, ಯಾಕಂದರೆ ವಾಕ್ ಮಾಡ್ದಂಗೆ ಆಗುತ್ತೆ ಅಂತ. ಅದಕ್ಕೋಸ್ಕರ ಬೆಳಗ್ಗೆಯಿಂದ ಕಾರಲ್ಲಿ ಕೂತ್ಕೊಂಡೇ ಇದ್ದಿದ್ದರಿಂದ ಕಾಲು ಊತ ಬಂದುಬಿಟ್ಟಿತ್ತು. ಸೊ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಸ್ವಲ್ಪ ವಾಕ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋದ್ವಿ. ಕಾರ್ ತೆಗಿಲಿಲ್ಲ ಊಟಕ್ಕೆ ಅಂತ ಹೋದರೆ ಅಲ್ಲಂತೂ ಅಮ್ಮನ್ ಮೆಸ್, ಅದರಲ್ಲಿ ತುಂಬ ಜನ, ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ ಅಂತ ಅಂದ್ಕೊಂಡು ಪಕ್ಕದ ಒಂದು ಬಿಲ್ಡಿಂಗಲ್ಲಿ ಅಲ್ಲಿ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ಪಕ್ಕದ ಬಿಲ್ಡಿಂಗ್ ಹೋದ್ವಿ. ಅದು ಕೂಡ ಹೊಸದಾಗಿ ಓಪನ್ ಆಗಿದೆ. ಸೊ ಅಲ್ಲೂ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ. ಯಾಕೆ ಅಂತಂದರೆ ಅಲ್ಲೆಲ್ಲ ಏನು ಕ್ರಿಕೆಟ್ ನೋಡೋಕ್ಕೆ ಇದಕ್ಕೆಲ್ಲ ಹಾಕಿದಾರಲ್ಲ, ಸೊ ಪ್ರೈಸ್ ವೈಸ್ ಸ್ವಲ್ಪ ಜಾಸ್ತಿ ಆಯಿತು. ಹಾಗಾಗಿ ಊಟ ಮುಗಿಸ್ಕೊಂಡು ಅಲ್ಲಿಂದ ನಡ್ಕೊಂಬಂದ್ವಿ. ಸಾಕಾಯಿತು, ಎಷ್ಟು ಸ್ವೆಟ್ ಆಗ್ತಿದ್ದೀನಿ ಅಂತಂದರೆ. ಜೊತೆಗೆ ಆ ಟ್ರಾಫಿಕಲ್ಲಿ ಮಧ್ಯದಲ್ಲಿ ನಡ್ಕೊಂಡು ಬರೋದಿದೆಯಲ್ಲ ಇಷ್ಟೊತ್ತಲ್ಲಿ, ತುಂಬ ಒಂಥರ ಇರಿಟೇಷನ್. ಫ್ರೀಯಾಗಿರೋಂಥ ರೋಡಲ್ಲಿ ಅದೇ ವಾಕ್ ಮಾಡ್ಕೊಂಡು ಬರ್ಬೋದು, ಬಟ್ ತುಂಬ ಟ್ರಾಫಿಕ್ ಇರೋವಂಥ ರೋಡಲ್ಲಿ ಆದರೆ ಇಷ್ಟೊತ್ತಲ್ಲಿ 9:30 ಇವಾಗ 9:30ನಲ್ಲೂ ಅಷ್ಟೊಂದು ಟ್ರಾಫಿಕ್ ಇತ್ತು. ಮಧ್ಯದಲ್ಲಿ ವಾಕ್ ಮಾಡ್ಕೊಂಡು ಬಂದು ಬಿಸಿ ಗಾಳಿ, ಒಂಥರ ತುಂಬ ಹ್ಯುಮಿಡಿಟಿ ಜಾಸ್ತಿ. ಒಂದೇ ನೈಟಿ ನಾನು ತೊಗೊಂಬಂದಿರೋದು, ಜಾಸ್ತಿ ಲಗೇಜ್ ತರಲಿಲ್ಲ. ನೈಟಿ ಚೇಂಜ್ ಮಾಡಿಕೊಂಡು ನೀರು ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮಲ್ಕೋತೀವಿ.
ಹಾಗೆ ಮಕ್ಕಳಿಬ್ಬರು ವಾಕಿಂಗ್ ಮತ್ತೆ ಹೋದರು. ಅವರು ಇನ್ನು ಸ್ವಲ್ಪ ವಾಕ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ತುಂಬ ಹೊತ್ತು ಅವನು ಕೂತ್ಕೊಂಡು ಡ್ರೈವ್ ಮಾಡೋದ್ರಿಂದ ಅಷ್ಟೇಗೂ ಸೊಂಟ ನಾವೆಲ್ಲ ಬಂದ್ಬಿಟ್ಟಿತ್ತು. ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡ್ಬಂದು ಆಮೇಲೆ ಮತ್ತೆ ಬಂದು ಮಾಡ್ಕೋತಾರೆ. ನಾಳೆ ಬೆಳಗ್ಗೆ ಕೊಯಂಬತ್ತೂರಲ್ಲಿ ಒಂದು ಸ್ವಲ್ಪ ವರ್ಕ್ ಎಲ್ಲ ಇದೆ, ಅದನ್ನೆಲ್ಲ ಏನೇನು ಮಾಡ್ತೀವಿ ಅಂತ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಂತೂ 50-50 ಥರ ಇತ್ತು ನಮಗೆ. ಒಂದು 50% ಚೆನ್ನಾಗಿತ್ತು, ಇನ್ನು 50% ಓಕೆ ಥರ. ಕೆಲವು ಕಡೆ ಡಿಸಪಾಯಿಂಟ್ ಆಯಿತು, ಕೆಲವು ಕಡೆ ಚೆನ್ನಾಗಿತ್ತು. ನೀವೇ ನೋಡೋದಲ್ಲ, ಇನ್ನು ಊಟಕ್ಕೆ ಹೋಗ್ತೀವಿ ಮತ್ತು ಅಲ್ಲಿನೇನೋ ಆಯಿತು, ಮತ್ತು ಇನ್ನೊಂದು ಪಕ್ಕದಲ್ಲಿ ಹೋದ್ವಿ. ಹಾಗೆ ಹೀಗೆ ಹೋಗಿ ವಿಸಿಟ್ ಮಾಡಿರೋಂಥ ಪ್ಲೇಸಸಲ್ಲಿ ಕೂಡ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅದು ಬಿಟ್ಟರೆ ಚೆನ್ನಾಗಿತ್ತು ಇವತ್ತಿನ ದಿನ ಕೂಡ. ಹಾಗೆ ವೆದರ್ ಅಂತೂ ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಇದೆ, ತುಂಬ ಶೆಕೆ ಇದೆ. ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ 2 ದಿನ. ಒಂದಿನ ಊಟಿ ಮತ್ತು 2 ದಿನ ಊಟಿ ಮತ್ತು ಇನ್ನೊಂದು ದಿನ ಕೊಯಂಬತ್ತೂರು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಹೋಗಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ. ಅದೇ ಪ್ರಕಾರ ಎಲ್ಲನೂ ಕರೆಕ್ಟಾಗಿದ್ದು ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ವಿ. ಅದೇ ಏನು ಪ್ಲ್ಯಾನ್ ಮಾಡಿದ್ವೋ ಅದೇ ಪ್ರಕಾರ ಎಲ್ಲ ಆಗಿದೆ. ಸೊ ನಾಳೆ ಒಂದಿನ ಹೆಂಗಾಗುತ್ತೆ ಅದು ಗೊತ್ತಿಲ್ಲ ಇನ್ನು, ಅದನ್ನು ನಾನು ನಿಮಗೆ ಶೇರ್ ಮಾಡಬೇಕು. ವಿಡಿಯೋ ಏನು ಮಾಡೋಕ್ಕೆ ಮುಂಚೆ ಕೊಯಂಬತ್ತೂರಲ್ಲಿ ಕೂಡ ನಮ್ಮ ಫಾಲೋವರ್ಸ್ ಸುಮಾರು ಜನ ಇದ್ದಾರೆ. ನನಗೆ ಕಮೆಂಟಲ್ಲಿ ಹೇಳ್ತಿರ್ತಾರೆ, ಹಾಗೆ ವಾಟ್ಸಪ್ ನಂಬರಲ್ಲಿ ಟೆಕ್ಸ್ಟ್ ಕಳಿಸ್ತಿರ್ತಾರೆ. ನಾವು ಬಿಸ್ನೆಸ್ ಫೋನಲ್ಲಿ ಕೂಡ ಸುಮಾರು ಜನ ಟೆಕ್ಸ್ಟ್ ಮಾಡ್ತಾರೆ, ನಾವು ಕೊಯಂಬತ್ತೂರಲ್ಲಿದ್ದೀವಿ, ನಾವು ಬೆಂಗಳೂರಲ್ಲಿದ್ದವರು ಇವಾಗ ಕೊಯಂಬತ್ತೂರಿಗೆ ಶಿಫ್ಟ್ ಆಗಿದ್ದೀವಿ ಅಂತ ಹೇಳಿ. ಹಾಗೆ ಸುಮಾರು ಜನ ತಮಿಳ್ ಮಾತಾಡೋರು ಕೂಡ ನನ್ನ ಫಾಲೋ ಮಾಡೋರು ಇದ್ದಾರೆ. ನಮಗೆ ಲ್ಯಾಂಗ್ವೇಜ್ ಬಂದಿಲ್ಲ ಅಂದರೂ ನೋಡ್ತೀವಿ ನಿಮ್ಮ ಬ್ಲಾಗ್ನ, ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಅವ್ರ ಲ್ಯಾಂಗ್ವೇಜಲ್ಲೇ ಟೆಕ್ಸ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಕೊಯಂಬತ್ತೂರಲ್ಲಿ ನನ್ನ ಫಾಲೋವರ್ಸ್ ಇದ್ದಾರೆ ಅವರೆಲ್ಲರಿಗೂ ಒಂದ್ಸತಿ ಹಾಯ್ ಹೇಳ್ತೀನಿ. ಹಾಗೆ ನಾವು ಸಡನ್ನಾಗಿ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಒಂದು ಕೆಲಸದ ಮೇಲೆ, ಹಾಗಾಗಿ ಯಾರನ್ನೂ ಇಲ್ಲಿ ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಇಡೀ ದಿನ ಹೆಂಗೆ ಅನಿಸ್ತು? ಇಡೀ ದಿನ ಓಕೆ. ಸೊ ಡೇ 1 ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಮತ್ತೆ ತುಂಬಾ ಚೆನ್ನಾಗಿತ್ತು. ಅವತ್ತು ಮಳೆ ಬಂದಿದ್ದು, ಚಳಿ ಆಗಿದ್ದು ಎಲ್ಲ ಚೆನ್ನಾಗಿತ್ತು. ನೆನ್ನೆ ಬಿಸಿಲಿಂದ ನಾವು ತಣ್ಣಗೆ ಹೋದಂಗಾಯ್ತು. ಇವತ್ತು ತಣ್ಣಗಿಂದ ಬಿಸಿಲಿಗೆ ಬಂದಿದ್ವಿ. ನಾಳೆ ಇರೋದು ಕೊಯಂಬತ್ತೂರು ಬಿಸಿಲು. ಗಾಡ್, ಜಾಸ್ತಿ ಹ್ಯೂಮಿಡ್ ಇದೆ ಇವಾಗ್ಲೇನೆ, ನೈಟಲ್ಲೇನೆ. ಇನ್ ಡೇ ಅಲ್ಲಿ ಇನ್ನೂ ಹೆವಿ ಇರುತ್ತೆ. ಆಮೇಲೆ ಚೆನ್ನಾಗಿತ್ತು. ಬಟ್ ಊಟಿ ಈಸ್ ಓನ್ಲಿ ಫಾರ್ ಇಟ್ಸ್ ನೇಚರ್ ಅಂಡ್ ಸೀನರೀಸ್. ಅಲ್ಲಿ ಯಾವುದೇ ಟೂರಿಸ್ಟ್ ಸ್ಪಾಟ್, ವ್ಯೂ ಪಾಯಿಂಟ್ಸ್ ಅದೆಲ್ಲ ವೇಸ್ಟ್ ಅನ್ಸುತ್ತೆ ನಂಗೆ ಇವತ್ತು. ಸೊ ಅದ್ರ ಬದಲು ಪ್ರಿಯಾ ಹೇಳ್ತಾ ಇದ್ದೆ ಬೋಟಿಂಗ್ ಆದ್ರೂ ಹೋಗ್ಬೋದಾಗಿತ್ತು ಅಂತ. ಬೋಟಿಂಗ್ ಆದ್ರೂ ಹೋಗ್ಬೋದಿತ್ತು, ಒಂದು ಎಕ್ಸ್ಪೀರಿಯನ್ಸ್ ತರನಾದ್ರೂ ಆಗ್ತಾ ಇತ್ತು. ಬಟ್ ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಇನ್ನೊಂದು ಪೀಕ್ಗೆ ಹೋಗ್ಬೇಕಿತ್ತು, ಬಟ್ ಮಮ್ಮಿಗೆ ಆಗಲ್ಲ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಸೊ ಹೀಗಾಯ್ತು ಊಟಿದು ಊಟ. ಬಟ್ ಏನಂದ್ರೆ ಎವ್ರಿ ಡೇ ಲೈಫಿಂದ ಆಚೆ ಬಂದಿದ್ವಿ ಅಷ್ಟೇ. 3 ದಿನ 3 ಥರ ನಾವು ಎಕ್ಸ್ಪೀರಿಯನ್ಸ್ ಮಾಡ್ದಂಗಿರುತ್ತೆ. ಹೌದು. ನಾವು ಆಕ್ಚುಲಿ ಕೂನೂರಲ್ಲೂ ಸ್ಟೇ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆ ಸ್ಟೇ ತುಂಬಾ ಚೆನ್ನಾಗಿತ್ತು. ಬಟ್ ಇಟ್ಸ್ ಓಕೆ, 2 ಸ್ಟೇಸ್. ಬಟ್ ನೋಡುವಂಥದ್ದು ಇನ್ನೇನು ಇರ್ಲಿಲ್ಲ ಅಲ್ಲ, ಇನ್ನೇನು ಇಲ್ಲ ನೋಡುವಂಥದ್ದು. ಆಕ್ಚುಲಿ ಏನೂ ಇಲ್ಲ, ಅದೇ ಹೇಳಿದ್ದು ವೆದರ್ಗೋಸ್ಕರ. ಯು ಜಸ್ಟ್ ಗೋ ದೇರ್, ಬುಕ್ ನೈಸ್ ರೂಮ್, ವೆದರ್ನ ಎಂಜಾಯ್ ಮಾಡ್ಬೇಕಷ್ಟೇ, ಅಷ್ಟೇ, ಇನ್ನೇನು ಇಲ್ಲ, ಎಕ್ಸ್ಪ್ಲೋರ್ ಮಾಡೋಂಥದ್ದು ಇನ್ನೇನಿಲ್ಲ. ಸೊ ಹೀಗಿತ್ತು ನಮ್ಮ ಡೇ 2 ಟ್ರಿಪ್. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.